ಏನಿದು? ಯಾರು ಈ ಕಳಶ ತಂದಿಟ್ಟಿದ್ದು? ನಾನೇ ತಂದಿಟ್ಟಿದ್ದು ನಂದಿತಾವ್ರೆ. ಯಾಕೆ, ಏನಾಯ್ತು? ಏನ್ ಜಾನಕಿ, ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಬೇಡವಾ? ಕಳಶ ನೋಡು ಹೇಗಿದೆ. ದೊಡ್ಡ ಮನೆ ಪೂಜೆ ಅಂದ್ರೆ ಹೇಗಿರ್ಬೇಕು? 3 ಜನರ ಮುಂದೆ ಇಂಥ ಕಳಶ ಇಟ್ಟು ಪೂಜೆ ಮಾಡೋದಾ? ಛೇ! ನಂದಿತಾ, ಯಾಕೆ, ಏನಾಯ್ತು? ಯಾವಾಗಲೂ ಇದೇ ಕಳಶ ಅಲ್ವಾ ಇಡೋದು? ಎಕ್ಸಾಕ್ಟ್ಲಿ ಮಾವ, ಇದನ್ನೇ ಇಟ್ಟು ಹೀಗಾಗಿದೆ. ನಂದಿತಾವ್ರೆ, ಇದು ಪಾರಂಪರಿಕವಾಗಿ ಬಳಸ್ತಿರೋಂಥ ಕಳಶ. ಪೂಜೆಗೆ ಇದನ್ನ ಬಳಸಿದ್ರೇ ಶ್ರೇಷ್ಠ. ಬದಲಾವಣೆನೇ ಬೇಡವಾ ಜಾನಕಿ? ಹಳೆದನ್ನೇ ಕಟ್ಕೊಂಡು ಅಳೋಣ ಅಂತಿದ್ಯಾ? ಅಲ್ಲ ಜಾನಕಿ ಇರಮ್ಮ. ನಂದಿತಾ, ಬೇರೆ ಯಾವ ಕಳಶ ಇಡಬೇಕು ಅಂತೀಯ? ಚಂದ್ರಿ, ಹೋಗಿ ಆ ಕಳಶ ತಗೊಂಡ. ನನ್ನ ತವ್ರ ಮನೆಯಿಂದ ತಂದಿದ್ದು ಮಾವ. ಇನ್ಮೇಲೆ ಅದನ್ನೇ ಇಟ್ಟು ಪೂಜೆ ಮಾಡೋಣ. ಪುರೋಹಿತ್ರೆ, ಈ ಕಳಶನ ತೆಗಿರಿ. ಸರಿ. ಹೊಸ ಕಳಶ ಪುರೋಹಿತ್ರೆ, ಚಿನ್ನದ್ದು. ಹುಷಾರ್. ಅಮ್ಮ, ಬಿರ್ನೆ ಬನ್ನಿ. ಅಯ್ಯಯ್ಯೋ ಅಮ್ಮ, ಕ್ಷಮಿಸ್ಬಿಡಿ. ನನ್ನ ಅವಸರಕ್ಕೆ ನಿಮ್ಮನ್ನ ಬಿರ್ನೆ ಬನ್ನಿ ಅಂತ ಹೇಳ್ಬಿಟ್ಟೆ. ಬರಗಾಲಲ್ಲಿ ನಡೆಯೋದು ಸ್ಯಾನೆ ಕಷ್ಟ ಆಯ್ತಾಯ್ತಾ? ಒಂದು ಕೆಲಸ ಮಾಡಮ್ಮ, ಇನ್ನೇನು ಮನೆ ಹತ್ತತ್ರ ಬಂದ್ಬಿಟ್ವಿ, 4 ಹೆಜ್ಜೆ ಎತ್ಕೊಬಿಡ್ಲಾ? ಏನು ಬೇಸರ ಮಾಡ್ಕೋಬೇಡಿ, ನನ್ನ ನಿಮ್ಮ ಮಗ ಅನ್ಕಲಿ. ನೀ ಹೇಳ್ದಂಗೆ ಅವಳು ಬಂದ್ರೆ ಅವಳು ಕಾಲು ನೆಲನ ಬೀಳ್ದಂಗೆ ತೇರಲ್ಲಿ ಕರ್ಕೊಂಡ್ಬರ್ತೀನಿ ಕಲ್ಲ. ಬನ್ನಿ. ತೇರು ಯಾಕಪ್ಪಯ್ಯ? ನನ್ನ ಅವ್ವನ ನಾನೇ ನನ್ನ ಕೈಯಾರೆ ಎತ್ಕೊಬರ್ತೀನಿ. ಅಮ್ಮ, ಯಾಕಂಗೆ ನೋಡ್ತಾ ಇದ್ದೀರಿ? ರಾಮ 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 ರಾಮ.
ರಾಮ ಅಂದ್ರ? ಅಲ್ಲ, ನನ್ನ ಹೆಸರು ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಿಮಗೆ ನನ್ನ ಬಗ್ಗೆ ನಿನ್ನ ಹೆಸರೇನಪ್ಪ? ರಾಮ. ಓ, ಆ ಸ್ವಾಮಿಗಳು ತವ ಹೇಳಿದ್ ಕೇಳಿಸ್ಕೊಂಡ್ರ? ನಾನು ಇದೇನಪ್ಪ ಅಂತ ಒಂದು ಕ್ಷಣ ಆಶ್ಚರ್ಯ ಆಗ್ಬಿಟ್ಟೆ. ಹ್ಞೂ, ನನ್ನ ಹೆಸರು ರಾಮನಯ್ಯ. ನಡ್ರಿ ಹೋಗಮ್ಮ. ಈ ಹುಡುಗ ಇನ್ನ ಬರಲೇ ಇಲ್ವಲ್ಲ? ಮಂಜ, ರಾಮಣ್ಣ ಇಲ್ಲ? ರಾಮಣ್ಣನ ಆಜ್ಞೆ ಹೊಂಟ್ರಲ್ಲ ಶಾರದಕ್ಕ, ಇನ್ನೂ ಬರಲಿಲ್ವಾ? ಮಂಜು ಅವರೇ, ದಾರಿಲಿ ಯಾರಾದರೂ ಸಿಕ್ಕಿದ್ರಾ ಅಥವಾ ಏನಾದರೂ ತರಬೇಕು ಅಂತ ಹೋದ್ರಾ? ಇಲ್ಲ ಅದಕ್ಕೆ, ಮನೆಗೆ ಬಿರ್ನೆ ಬರಬೇಕು ಅಂತ ಹೊಂಟ್ರು. ಎಲ್ಲೋದ್ರೋ ಗೊತ್ತಿಲ್ವಲ್ಲ. ಏನ್ಲಾ ರಾಮಣ್ಣ ಇನ್ನೂ ಬಂದಿಲ್ಲ? ಫೋನ್ ಎತ್ತಾ ಇಲ್ವಂತೆ? ಏನು ಅಂತ ಗೊತ್ತಾಗ್ತಿಲ್ಲ ಕಣಣ್ಣ. ಮಾವ, ಈಗಾಗಲೇ ಲೇಟ್ ಆಗಿದೆ. ಬಾವನ ಬಗ್ಗೆ ನಿಮಗೆ ಗೊತ್ತಲ್ಲ, ಅವ್ರಿಗೆ ಸ್ವಲ್ಪ ಮೈ ಮರುವು. ಯಾರಾದರೂ ಸಿಕ್ಕಿದ್ರೆ ಸಾಕು, ಮಾತಾಡ್ಕೊಂಡು ನಿಂತಿರ್ತಾರೆ. ಸಮಯದ ಅರಿವೇ ಇರಲ್ಲ. ನಾವಿನ್ ಕಾಯೋದು ಬೇಡ ಮಾವ, ಪೂಜೆನ ಶುರು ಮಾಡೋಣ. ಬಾವ ಬರೋವಾಗ ಬರಲಿ. ಏನಂತೀರ ಮಾವ? ಹೌದು ಸಾಹೇಬ್ರೆ, ದಡ ಆದ್ಮೇಲೆ ಪೂಜೆ ಮಾಡಿದ್ರೆ ಫಲ ಸಿಗಲ್ಲ. ಆರಂಭಿಸೋಣವೇ? ಹಾಂ, ಶುರು ಮಾಡಿ. ಪೂಜೆ ಕೂತ್ಕೊಳ್ಳೋ ದಂಪತಿಗಳು ಬನ್ನಿ. ಜಾನಕಿ, ನೀನು ಹೋಗಿ ಕೂತ್ಕೊಳ್ಳವ. ಇಲ್ಲ ಇಲ್ಲ, ಮನೆ ಮಗಳಾದ್ರೆ ಒಬ್ಬರೇ ಕೂತ್ಕೋಬಹುದು, ಸೊಸೆ ಆದ್ರೆ ಗಂಡನ ಜೊತೆನೆ ಕೂತ್ಕೋಬೇಕು. ಇನ್ ಸ್ವಲ್ಪ ಊತರ ಕೇಳಿದ ತಗೊಂಬನೆ. ಇಲ್ಲ ಕಾಳ, ಊಟ ಬರಲ್ಲ? ಬಿರ್ನೆ ಹೋಗಿ, ಬಿರ್ನೆ ಹೋಗಿ. ಬರೀ ಬಾ, ಯಾರಾದ್ರೂ ಹೆಣ್ಮಕ್ಳು ದೀಪ ಹಚ್ಚಿ. ಜಾನಕಿ, ಬಾ, ನೀನು ಈ ಕಡೆ ದೀಪ ಹಚ್ಚು. ಬಾ. ಹೂ ಬಂದ ನೋಡಿ. ಬಿರ್ನೆ ಬಾರ್ಲಾ? ಅಯ್ಯೋ, ನೋಡ್ಕತ್ತಲ್ವಲ್ಲ, ತೂತಾಗೈತೆ. ಸರಿ ಬಿಡು. ಪುರೋಹಿತ್ರೆ, ಶುರು ಮಾಡಿ. ಮನೆಗೆ ಮೊದಲನೇ ಸೊಸೆಯಾಗಿ ಏನು ಮಾಡಬೇಕೋ ಹೇಳಿ, ಅದನ್ನು ಮಾಡ್ತೀನಿ. ಪೂಜೆ ಮಾತ್ರ ಚೆನ್ನಾಗಾಗಬೇಕು ಅಷ್ಟೆ.
ಅಮ್ಮ, ಜನ ಎಲ್ಲ ಬಂದ್ಬಿಟ್ಟವ್ರೆ. ಒಳಗಡೆ ಪೂಜೆ ಶುರು ಆಗ್ಬಿಟ್ಟೈತೋ ಏನೋ. ನಾನು ಒಳಗಡೆ ಇರ್ತೀನಿ, ಇಬ್ಬರನ್ನೇ ಬನ್ನಿ. ಹಾಂ ಅಮ್ಮ, ಬನ್ನಿ ಬನ್ನಿ. ರಾಮಣ್ಣ ಬಂದ್ರು. ಪೈಲ್ವಾನ ಎಲ್ಲೆಲ್ಲ ಹೋಗಿದ್ದೆ ನೀನು? ಆಟೋದಿಂದ ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಅಪ್ಪಯ್ಯ, ಮತ್ತೆ ಯಾರೋ ಒಬ್ರನ್ನ ಮನೆ ಕರ್ಕೊ ಬಂದೆ. ಅವರು ಇಲ್ಲಿ ಬಾ ಮೊದಲು ಪೂಜೆ ಆಗ್ಬೇಕು. ಬಾ 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 ನೀನು. ಆಮೇಲೆ ಅದನ್ನ ನೋಡಿ. ಇದು ಅಡುಗೆಯವ್ರಿಗೆ ಕೊಡು. ಹ್ಞೂ ಬಾ. ಸರಿ. ಪುರೋಹಿತ್ರೆ, ಈಗ ಇವರಿಬ್ರು ಪೂಜೆ ಕೂತ್ಕೋಬೋದಲ್ಲ? ಧಾರಾಳವಾಗಿ ಹಿರಿ ಮಗ ಹಿರಿ ಸೊಸೆನೇ ಪೂಜೆ ನಡೆಸ್ಕೊಡ್ಬೇಕು. ಅಲ್ಲ, ಈಗಾಗಲೇ ಅದಕ್ಕೆ ಕುಂತ್ಕೊಂಡವ್ರಲ್ಲ, ಅವರೇ ಪೂಜೆ ಮಾಡಲಿ ಬಿಡಿ, ನಾವು ಕುಂತ್ಕೋತೀವಿ. ನಮ್ಮರೇ ಕುಂತ್ಕೊಳ್ಳಿ. ರಾಮು ಅವರೇ, ಎಲ್ಲ ಹೋಗಿದ್ರಿ? ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ? ಅಯ್ಯೋ ನಮ್ಮವರೇ, ನನ್ನ ಫೋನ್ನ ಸೈಲೆಂಟ್ಗೆ ಹಾಕೋಬಿಟ್ಟಿದ್ದೆ, ಗೊತ್ತೇ ಆಗಲಿಲ್ಲ. ನಮ್ಮವರೇ, ಏನು ಗೊತ್ತಾ, ನಾನು ನಮ್ಮ ಮನೆಗೆ ಯಾರೋ ಒಬ್ರನ್ನ ಕರ್ಕೊಬಂದಿವ್ನಿ. ಅವರು ಲೇ ರಾಮ, ಪೂಜೆ ಕಡೆ ಗಮನ ಕೊಡ್ಲಾ? ಅಲ್ಲಿ ಅಂತ ನೋಡ್ತಿದ್ಯಾ? ಅವಳು ಮನೆ ಒಳಗೆ ಬರೋ ದಾರಿಯಾಗೆಲ್ಲ ಹೂ ಚೆಲ್ಲಿ ಸ್ವಾಗತ ಕೋರ್ತೀನಿ ಕಲ್ಲ. ಇಡೀ ಊರಿಗೆ ಊಟ ಹಾಕಿಸ್ತೀನಿ ಕಲ್ಲ. ಈಗ ದೊಡ್ಡ ಮನೆ ಸಂಪೂರ್ಣ ಆಯಿತು. ಪೂಜೆ ಸಮಯಕ್ಕೆ ಎಲ್ಲರೂ ಬಂದರು. ಅದು ಹಂಗೆ ಕಾರಣ, ದೇವ್ರಿತ್ತೆ ಎಲ್ಲರೂ ಬಂದಮೇಲೆ ಪೂಜೆ ಶುರುವಾಗೋದು. सर्वमंगल्य मांगल्य शिवे सर्वार्थ साधिके शरण्ये त्र्यंबके
त्र्यम्बके गौरी नारायणी नमोऽस्तुते ಶ್ರೀ ಮಹಾರ್ಷೇತಾಭ್ಯೋ ನಮಃ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते ಓಂ ಚಂಚಲಾಯ ನಮಃ. ಪಾದೌ ಪೂಜಯಾಮಿ. ಓಂ ಚಪಲಾಯ ನಮಃ. ಜಾನುನಿ ಪೂಜಯಾಮಿ. ಓಂ ಪೀತಾಂಬರಧರಾಯ ನಮಃ. ಊರೂನ್ ಪೂಜಯಾಮಿ. ಓಂ ಖಲ್ವಾಸಿನಿ ನಮಃ. ಕಟಿಂ ಪೂಜಯಾಮಿ. ಓಂ ಪದ್ಮಾಲಾಯ ನಮಃ. ನಾಭಿಂ ಪೂಜಯಾಮಿ. ಓಂ ಪದ್ಮಾವತಿ ನಮಃ. ತನೋ ಪೂಜಯಾಮಿ. ಓಂ ಲಲಿತಾಯ ನಮಃ. ಲೇ ಮಂಜ, ಪೂಜೆ ನಡೀತಾ ಇರೋದಿಲ್ಲಿ, ಬಾಕ್ಲ ಕಡೆಗೆ ಕಣ್ಣೊಯ್ತಾವೆ. ಇನ್ನ ಕೇಳು, ಬೆಲ್ಲೋಡದ ಮೇಲೆ ಮೇಡಮ್ ಬರಲಿಲ್ವಲ್ಲ ಅಂತ ಚಿಂತೆ ಅಲ್ವೇನ್ಲ ಮಂಜ? ಹಾಂ ಏನು? ಸುಮ್ಕಿರಲ್ಲ, ನನ್ನ ಕಷ್ಟ ನನಗೆ. ಓಂ ರಮಾಯ ನಮಃ. ಕರುಣೋ ಪೂಜಯಾಮಿ. ಓಂ ಕಮಲಾಯ ನಮಃ. ಶಿರಃ ಪೂಜಯಾಮಿ. ಶ್ರೀ ಮಹಾಲಕ್ಷ್ಮೀದಾಭ್ಯೋ ನಮಃ. ಸರ್ವಾಣ್ಯಂಗಾನಿ ಪೂಜಯಾಮಿ. ತಗೊಳ್ಳಿದ್ದೀನ. ದೊಡ್ಡ ಮನೆ ಶ್ರೇಯಸ್ಗೋಸ್ಕರ ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಂಡು ಈ ಹೂ ಅರ್ಪಿಸಿ. ಅಲ್ಲ ಪರವಾಗಿಲ್ಲ, ಇದು ಅದಕ್ಕೇನೆ ಮಾಡಲಿ ಬಿಡಿ. ಇಲ್ಲ ಇಲ್ಲ, ಇದನ್ನ ಮನೆ ಹಿರಿಮಗನೇ ಮಾಡಬೇಕು. ಲೇ ರಾಮ, ನೀನೇ ಬಿಟ್ಕೊಟ್ರುವೆ ಕೆಲವೊಂದು ಮರವಾದೆ ತಾನಾಗ್ತಾನೆ ಮನೆ ಹಿರಿ ಮಗನಿಗೆ ಬರ್ತೈತೆ ಕಲ್ಲ. ರಾಮು ಅವರೇ, ಪೂಜೆ ಮಾಡಿ. ನಂದಿತವ್ರೇನಾದ್ರು ಅನ್ಕೋತಾರೆ ಅಂತ ಯೋಚನೆನಾ? ಇದು ನೀವೇ ಮಾಡಬೇಕಾಗಿರೋ ಪೂಜೆ, ಅವರೇನು ಅನ್ಕೊಳ್ಳಲ್ಲ ಅಲ್ವಾ ನಂದಿತವ್ರೆ? ಪರವಾಗಿಲ್ಲ ಬಾವಾ, ಪೂಜೆ ಮಾಡಿ. ಸರಿ ಅದಕ್ಕೆ